ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನನ್ನ ಸ್ಪರ್ಧೆ ಖಚಿತ ಅಂತ ಮಂಡ್ಯ ನಗರದಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಪಕ್ಷೇತರಳಾಗಿ ಸ್ಪರ್ಧಿಸಬೇಕಾ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಆದರೆ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಮಾತ್ರ ಖಚಿತ ಅಂತ ಮಂಡ್ಯ ನಗರದಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯ ನಗರದಲ್ಲಿ ಸುಮಲತಾ ಅಂಬರೀಶ್ ಈಗ ಹೇಳಿಕೆಯನ್ನ ಕೊಟ್ಟಿರೋದು ನನ್ನ ಸ್ಪರ್ಧೆ ಖಚಿತ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಪಕ್ಷೇತರವಾಗಿ ಅಥವಾ ಕಾಂಗ್ರೆಸ್ ಪಕ್ಷದಿಂದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಈ ಬಗ್ಗೆ ಇನ್ನೂ ನಿರ್ಧಾರ ಆಗಬೇಕಾಗಿದೆ. ಈ ಬಗ್ಗೆ ಗೊಂದಲ ಇದೆ ಅನ್ನೋದನ್ನ ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ. ಇನ್ನು ಸುಮಲತಾ ಮನವೊಲಿಸುವಂತಹ ಪ್ರಯತ್ನವನ್ನ ಒಂದು ಕಡೆ ಡಿಕೆಶಿ ಮುಂದುವರೆಸಿದ್ದು, ಚುನಾವಣಾ ಕಣದಿಂದಲೇ ಹಿಂದೆ ಸರಿಯುವಂತೆ ಅವರು ಮನವಿ ಮಾಡ್ತಾರಾ, ಅದರಲ್ಲಿ ಯಶಸ್ವಿ ಆಗ್ತಾರಾ ಅನ್ನೋದನ್ನ ಕೂಡ ಕಾದು ನೋಡಬೇಕು. ನಿಖಿಲ್ ಗೆಲುವನ್ನ ಸುಲಭಗೊಳಿಸುವ ನಿಟ್ಟಿನಲ್ಲಿ ಡಿಕೆಶಿ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ಸುಮಲತಾ ಅಂಬರೀಶ್ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ನಿಮ್ಮ ನಿರ್ಧಾರ ಮೇಡಮ್, ಈಗ ಯಾವ ಪಕ್ಷ ಅಥವಾ ಪಕ್ಷೇತರ ಅನ್ನೋದಷ್ಟೇ, ಸ್ಪರ್ಧೆ ಮಾತ್ರ ಖಚಿತನಾ ಮೇಡಮ್? ಹೌದು ಮೇಡಮ್. ಸಿಎಂ ಸಿದ್ದರಾಮಯ್ಯನವರು ನಿಮ್ಮ ವಿರುದ್ಧವಾಗಿ ಅಂದರೆ ಸುಮಲತಾ ಮೇಡಮ್ ಟಿಕೆಟೇ ಬೇಡ, ಮಂಡ್ಯನ ಬಿಟ್ಕೊಟ್ಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕಡೆಯಿಂದ ಒತ್ತಡ ಬಂದರೂ ಕೂಡ ಅದನ್ನು ನಿರಾಕರಿಸಿದ್ದಾರೆ ಮೇಡಮ್. ಈಗ ಎಲ್ಲದಕ್ಕೂ ಇನ್ನು ಒಂದು ಫ್ಯೂ ಡೇಸ್ ಇದೆ ಅಷ್ಟೇ ಟೈಮ್ ಅಲ್ವಾ. ಅವಾಗೆಲ್ಲನೂ ಡೆಸಿಷನ್ಸ್ ಏನೇನಿದೆ, ಯಾರ್ಯಾರ ನಿರ್ಧಾರ ಯಾವ ಥರ ಇದೆ ಅನ್ನೋದು ಎಲ್ಲ ಬಂದೇ ಬರಬೇಕಲ್ವ ಹೊರಕ್ಕೆ. ಒಂದಷ್ಟು ದಿನ ಕಾಯಬೇಕಾಗತ್ತೆ ಅಷ್ಟೆ. ಈಗ ಪ್ರೆಸ್ ನೀವು ಕೇಳಿದಾಗ ಅವರ ಪಾರ್ಟಿ ಸ್ಟ್ಯಾಂಡ್ ಏನಿದೆಯೋ ಅದ್ರ ಪ್ರಕಾರ ಅವ್ರು ಹೇಳಬೇಕಾಗತ್ತೆ. ನಿಮ್ಮ ನಿರ್ಧಾರ ಮೇಡಮ್, ಈಗ ಯಾವ ಪಕ್ಷ